ಇನ್ನು ಪೆನ್ಡ್ರೈವ್ ವಿಚಾರದಲ್ಲಿ ನನಗೆ ಯಾವುದೇ ಸಂಬಂಧ ಇಲ್ಲ. ಪೆನ್ಡ್ರೈವ್ ಹಂಚಿಕೆ ಆಗಿರಬಹುದು, ಅದೇ ರೀತಿಯಾಗಿ ಅಶ್ಲೀಲ ಪೆನ್ಡ್ರೈವ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಗೆಸ್ಟ್ ಅಪಿಯರೆನ್ಸ್ ತರ ದೇವರಾಜೇಗೌಡ ನನ್ನನ್ನು ಸಿಗಿಸಿದ್ರು. ಒಂದು ರೀತಿಯಾಗಿ ಗೆಸ್ಟ್ ಅಪಿಯರೆನ್ಸ್ ಇರುತ್ತಲ್ಲ, ಅದೇ ರೀತಿಯಾಗಿ ದೇವರಾಜೇಗೌಡ ಈ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿದ್ರು. 100 ಕೋಟಿ ವ್ಯವಹಾರಕ್ಕೂ ನನ್ನನ್ನು ಭಾಗಿಯಾಗಿ ಮಾಡಿದ್ದಾನೆ. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣಕ್ಕೆ ಎಸ್ಐಟಿ ರಚನೆಯಾಗಿದೆ. ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಬೇಕಾಗಿದೆ. ತನಿಖೆಗೆ ನಾವು ಪೂರ್ಣ ಪ್ರಮಾಣದ ಒಂದು ಸಹಕಾರವನ್ನು ಕೊಡಬೇಕಾಗಿದೆ. ದೇವರಾಜೇಗೌಡ ಮೋಸ್ಟ್ ಕ್ರಿಮಿನಲ್ ಮ್ಯಾನ್. ಸಾರ್ವಜನಿಕ ಜೀವನದಲ್ಲಿ ಮನುಷ್ಯನಾಗಿರೋದಕ್ಕೆ ಆತ ನಾಲಾಯಕು. ಅವನು ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾನೆ ಅಂತ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ವಿಚಾರದಲ್ಲಿ ಪೆನ್ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವ್ದು ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. ತಿರ್ಗಾ ಈ 100 ಕೋಟಿ ವ್ಯವಹಾರಕ್ಕೂ ಸಹಿತ ಮಧ್ಯ ಭಾಗಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ನನ್ನ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು, ಮಾಧ್ಯಮದ ಸಂದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ. ಪೆನ್ಡ್ರೈವಿನ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ಎಸ್ಐಟಿನ ರಚನೆ ಮಾಡಿದೆ. ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕಾದ್ದು ನಮ್ಮ ಧರ್ಮ. ಅವನು ಆಡಿಯೋ ಬಿಡುಗಡೆ ಮಾಡ್ತಾನೆ. ಆಡಿಯೋ ಬಿಡುಗಡೆ ಮಾಡುವಾಗ ಏನು ಹೇಳ್ತಾನೆ, ಕ್ಯಾಬಿನೆಟ್ ದರ್ಜೆ ಶಿವರಾಮೇಗೌಡರ ಮೂಲಕ ಕ್ಯಾಬಿನೆಟ್ ದರ್ಜೆ ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾನೆ. ಅದಾಯ್ತು. ನನಗೆ ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು, 40 ನಿಮಿಷ ಮಾತಾಡಿದ್ರು ಡಿ.ಕೆ ಅಂತಾನೆ. ಏನಯ್ಯ ಮಾತಾಡಿರೋದು ತೋರ್ಸಯ್ಯ, ಯಾರಿಗೂ ಭಯಪಡೋದಿಲ್ಲ, ಅದೆಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತಾನೆ. ಇವನು ಮೋಸ್ಟ್ ಕ್ರಿಮಿನಲ್ ಆಟಿಟ್ಯೂಡ್ ಮ್ಯಾನ್. ಇವನು ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಇದೊಂದು ಕಡಿಕಿರ್ಲಿ, ಇನ್ನು ಮುಂದೆ ಇವನ್ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ವ್ಯವಹರಿಸಿ ಅವ್ರು ಯಾರೇ ಅವ್ರ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯಕ. ಇಂಥ ಒಬ್ಬ ನನಗೆ ಅವನು ಭೇಟಿ ಮಾಡಿದ್ದು ನೀವು ನಂಬ್ತಿರೋ ಇಲ್ವೋ, 26ನೇ ತಾರೀಕು ಚುನಾವಣೆ ಆಗುತ್ತೆ, 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದು ನಾನು ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. ನಾನೇ ನಿಮ್ಗೆ ಹೇಳಿದ್ದೀನಿ, ಎಲ್ಲಾರು ಸಿಕ್ಕಿದ್ರೆ ನನ್ನ ಎಷ್ಟೋ ಜನ ಹಿಂಗೆ ಅಂತಾರಲ್ಲ, ಕೈ ಹಂಗೆ ಅಂತೀವಿ ಪಾರ್ಟಿ ಮೀಟಿಂಗ್ಗಳಲ್ಲಿ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಮಾತಾಡಿದ್ ಬಿಟ್ರೆ ಬರೀ ಒಂದು ಫೋನ್ನಲ್ಲಿ ಮಾತಾಡಿದ ತಕ್ಷಣಕ್ಕೇನೆ ಒಂದು ದೊಡ್ಡ, ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಕ್ಕಂಥವನ ಬಗ್ಗೆ ನಾನು ಈ ರಾಜ್ಯದ ಜನ, ಅವ್ರು ಯಾರ ಇರಲಿ, ಯಾವ್ದಾರ ಪಕ್ಷಕ್ಕೆ ಸೇರಿರಲಿ, ಮಾಧ್ಯಮದವ್ರು ಇರಲಿ, ಮಾಧ್ಯಮದವರು ಸಹಿತ ಎಚ್ಚರದಿಂದ ಇರಿ ಅಂತ ಹೇಳಿಕೆ ತಗೊಳ್ಬೇಕು. ಅವನ ಬಾಡಿನೇ ರೆಕಾರ್ಡ್ ಮಾಡುತ್ತೆ. ಪೆನ್ಡ್ರೈವ್